ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟ್ರು. ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದಿನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಕೋಬೇಕು ಈಗ. ಇವತ್ತೇನು ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಕಾಯ್ತೈತೆ. ಬಟ್ಟೆ ತೊಳೆದಾಕಬೇಕು, ಬಟ್ಟೆಗಳೆಲ್ಲ ಇದ್ದಾವೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ತೊಳೆದಾಕೋಣಂತ. ಬಟ್ಟೆಗಳೆಲ್ಲ ತೊಳೆದಾಕಬೇಕು. ಎಷ್ಟು ಚೆನ್ನಾಗಿ ಇದು ಬಿಸಿಲು ಕಿರಣ, ಸೂರ್ಯನ ಕಿರಣ ಹೆಂಗೆ ಬೀಳುತ್ತೆ ಬಿಸಿಲು ನೋಡ್ರಿ. ನೋಡಿ, ನಮಗೆ ಬೇಕಿದ್ದು ಇದೆ, ಮನೆಗೆ ಬಿಸಿಲು ಬರಬೇಕು ಮನೆ ಒಳಕ್ಕೆ, ಆವಾಗಲೇ ಆರೋಗ್ಯವಾಗಿರ್ತೀವಿ ಅಂತ ಅದೊಂದು ನಂಬಿಕೆ ಅಷ್ಟೆ. ಅಜ್ಜಿ ನೋಡು, ಹೊಲ್ತಾಗ್ಲಿಂದ ಬಂದೈತೆ ಹುಳ ಈ ಗೂಡು ಕಟ್ಟಕ್ಕೆ. ನೋಡ್ಬಾ ಇಲ್ಲಿ, ನೋಡಲ್ಲಿ ಹೊಲ್ತಾಗಳಿಂದ ಬಂದು ಇಲ್ಲಿ ಗೂಡು ಕಟ್ಟೈತೆ ಅದು. ನೋಡು, ಅದೇ ಬಂದಿರೋದು ನೋಡಲ್ಲಿ, ಅಲ್ಲಿ ಗೂಡು ಕಟ್ಟೈತದು. ಅಗಳಜ್ಜಿ ಹ್ಞೂ. ಅಯ್ಯೋ ನೋಡಲ್ಲಿ ಕಾಣ್ಲಿಲ್ವ ಅಲ್ಲಿರೋದು. ಗೈಸ್ ನೋಡ್ರಿ, ನಮ್ಮ ಅಂಟಿ ಬಂದೈತೆ. ನಮ್ಮಮ್ಮನ ತಂಗಿ ಇವರು. ಅಜಯ್, ನಮ್ದು ಕೆಲಸ ಅದೇ, ಮತ್ತೆ ಈಗ ಇನ್ನೇನು ಅಂದ್ಕೊಂಡೆ. ಓದಿದ್ದೊಂದು ಕಣಾಂಟಿ ಅವ್ರು ಫೋನ್ ಮಾಡಿದೆ, ತಿರ್ಗ ಹತ್ತೋದ್ರ ಅವ್ರು ತಿರ್ಗ. ನೀವು ಬರೋ ಫೋನ್ ಮಾಡ್ದಂಗೆ ಹಂಗೆ ಬಂದಿದ್ಯಲ್ಲ ಆಂಟಿ. ಫೋನ್ ಮಾಡ್ಬೇಕು ತಾನೇ ನೀನು. ಆಂಟಿ ಏನು ಹೊಸ್ದಾಗಿ ಕೇಳ್ತಾಯಿದ್ದು, ಕಾಫಿ ಕುಡಿಯಲ್ವಾ ಅಂತ ಎಲ್ಲನ. ಆಂಟಿಗೆ ಕಾಯಿ ತಗೊಂಡೋಗಕ್ಕಂತವ್ರೆ. ನಾನು ಹೊಲ್ದತ್ರ ಬಂದೆ. ಇನ್ನೇನು ಡ್ಯೂಟಿಗೆ ಕರೆಂಟ್ ಬಂತು, ನೀರು ಬೀಳ್ತಾವ. ಯಾವುದೋ ಕುಡುಗು ಬಿದ್ದೈಕೊಂಡಿದ್ವಿ ನೋಡ್ರಿ. ನಮ್ಮ ಅಜ್ಜಿ ಎಲ್ಲ ಕಳೆ ತೆಗೆದು ಬಿಟ್ಟೈತಿ ಇಲ್ಲಿ. ಕಳೆ ತೆಗೆದು ಎಲ್ಲ ಅಚ್ಚುಕಟ್ಟು ಮಾಡೈತೆ. ಹೂವು ನೋಡ್ರಿ, ತಿರ್ಗಿ ಎಷ್ಟೊಂದು ಬಿಟ್ಟವೆ. ವಯಸ್ಸು ನೋಡಿ, ಗೂಡು ಕಟ್ಟವ ಆಲ್ರೆಡಿ. ಈಗೆಲ್ಲ ತೆಗಿಬೇಕು ಒಂದೊಂದು. ಈಗ ಈ ಹುಳ ತೆಗೆದು ಬಿಡಲ್ವಾ ಬೇರೆದಕ್ಕೆ? ಇವು ಗೂಡು ಕಟ್ತೈತೆ ನೋಡಿ, ದಣ್ಣುಳ. ಆಗ ಸಾಯಂಕಾಲ 3 ಗಂಟೆ ತನಕ ನೋಡ್ರಿ, ನೆಲದಾಗ ಬಿಟ್ಟೈತಿ. ತುಳಿದು ಬಿಟ್ರೆ ಕಚ್ಚಕ್ಕಂತೈತಿ. ಇದಷ್ಟೇ ತುಳಿದು ಬಿಟ್ರೆ. ಏನು 3 ಮೇವು ಹಾಕ್ಬೇಕೇನು ಆಂಟಿ? ಹ್ಞೂ ಹ್ಞೂ ಹ್ಞೂ. ಕಬ್ಬಿಣದಾಗ ಮಾಡವ್ರ ಏನಂಟಿ? ಕಬ್ಬಿಣದವಲ್ಲ, ಹಿಂಗೇನೆ. ಅಂದ್ರೆ ಒಬ್ರು ಮ್ಯಾಕ್ ನಿಂತ್ಕೊಂಡ್ರೆ ಇನ್ನೊಬ್ರು ಕೊಡ್ಬೇಕು. ಹಂಗೆ ನೀವು ಅಂದ್ರೆ ಮ್ಯಾಕ್ ಸುಮ್ಮನೆ ಹಿಂಗೆ ಇಟ್ಕೊಂಡು ನೀವೇ ಹತ್ತಿ ತಗೊಂತೀರ. ಅಷ್ಟಕ್ಕೆ ಮೇಲೆ ಜೋಡಿಸ್ತಾರಲ್ಲ, ಹಂಗೆ ಕೆಳಗೆ ಇಟ್ಕೊಂಡು ಹಾಕೊಂಡು ಹೋಗ್ತಾರೆ. ನೋಡ್ರಿ, ನಮ್ಮ ಆಂಟಿ ಫಸ್ಟ್ ಟೈಮ್ ಅಲ್ವೇನ ಆಂಟಿ? ರೇಷ್ಮೆ ಮೇಸ್ತಾಗಿಂದ ಬಂದಿರೋದೇ ಫಸ್ಟು. ಅವಾಗೆಲ್ಲ ಚಂದ್ರಿಕೆ ಇದ್ರಾಗ ಬಿಡೋರು, ದೊಡ್ಡದು ರೌಂಡಿಗೆ ಬರೋದಲ್ಲ. ಅವು ಬಿಡಬೇಕು ಅಲ್ವೇ? ಹಣ್ಣುಳ ಆದಾಗ ಆಯ್ದು ಬಿಟ್ಟು ಹಣ್ಣುಳ ಬಿಡಬೇಕಾಗೋದು. ಸೊ ಇವಾಗೇನಿಲ್ಲ, ಅದು ಸುಮ್ಮನೆ ಚಂದ್ರಿಕೆ ಓದಿಸಿದ್ರೆ ಸಾಕು, ಹುಳ ಒಟ್ಕವೆ ಎತ್ಕೊಬಿಡ್ತವೆ. ಇವಾಗ ಈಜಿ ಹೇಳಿ ಹುಳ ಮೇಸರಿ. ಅವಾಗ ಅಂದರೆ ಡೈಲಿ ಬ್ರೆಡ್ ತೆಗಿಬೇಕಾಯ್ತು. ಇದು ತಿಂಡಿ ಒಂದ್ಸರಿ ಆಗೋಯ್ತು. ಈಸಿ. ಎಷ್ಟಾಯ್ತು ಮಿಟಮ್ಮು?
ಹಾಂ 3 ಹೊತ್ತಾಯ್ತು. ನಾವೇ ಇಳಿಸಿರಾಗಲ್ಲ ಅಂತನಾ? ಫಸ್ಟ್ ಮ್ಯಾನೇಜರ್ ಇಳಿಸ್ಬೇಕಾ? ನಾವು ಇಳಿಸೋಣ ಅಂದರೆ ನಿಲ್ಸು ಬಂದೆ ನಾನು ಅಂತ. ಯಾಕೆ ಗೈಸ್ ನೋಡ್ರಿ, ಮ್ಯಾನೇಜರ್ ಇವಾಗ ಇಳಿಸ್ತಾರೆ. ಈಗ ಪಟ ಇಳಿಸ್ಲೇಬೇಕು. ನಾನು 4:15 ಮನೆಗಿರ್ಬೇಕು, ಹುಡುಗರು ಬರ್ತಾರೆ. ಈಗಲೇ 3:10. ನಾನು ಇಳಿಸ್ತೀನಿ ಹೇಳು, ಅಜ್ಜಿನೂ ಇಳಿಸ್ತೇತೇನ. ಏನಾಚಿ ನೀನು ತಗ್ಕೊಬತ್ತೀಯ ಚಂದ್ರಿಕೆನ ತೆಗಿಯಕ್ ಬರಾಗ? ಓ ಲಾಸ್ಟ್ ಟೈಮ್ ಏನು ಇಳಿಸಿಲ್ವಾ ನಾವು? ಅಷ್ಟೇ ಈಸಿ, ಅದನ್ನೇನು ಅಡ್ತಾಗೇನು ಹುಳ ಇಲ್ಲ ಇನ್ನು. ಹುಳ ನೋಡ್ಕೊಂಡು ಅಡ್ತಾಗಿಲ್ಲ ಹುಳ. ಏನವ ಎಂಡತ್ತು ಬಿಗ್ಗೆ ತಿಂಬ್ತೀಯ, ಗೂಡ್ ಕಟ್ಟಕ ನೀ ಕೈಲಲ್ಲಿ ವೇಸ್ಟ್ ನೋಡಿ. ಚಂದ್ರಿಕೆ ಇಳಿಸಿದ್ದೆಲ್ಲ ಮುಗೀತು. ಆಟ ಎಲ್ಲ ಫುಲ್ ಖಾಲಿ ನೋಡ್ರಿ. ಈ ಕಡೆ ಸೈಡ್ ಇಳಿಸಿ, ಆ ಕಡೆ ಸೈಡ್ ಇಳಿಸಿ ನಾವೆಲ್ಲ ಇಳಿಸಿದೆ. ಹೇಗೆ ಚೆನ್ನಾಗಿ ಇಳಿಸಿದೀವ? ಅದೇನು ಚಂದ್ರಿಕೆ ಇಳಿಸೋದು ಈಸಿ ಹೇಳು, ಯಾರು ಬೇಕಾದ್ರೂ ಇಳಿಸ್ಬೋದು. ಒಂದ್ಸರಿ ನೋಡ್ಕೊಬಿಟ್ರೆ ನಾನು ರೇಷ್ಮೆ ಮೇಯಿಸ್ಬಿಡ್ತೀನಿ. ನೋಡ್ಬೇಕು, ನೋಡ್ದಲ್ಲ ಹೆಂಗೆ ಗೊತ್ತಾಗ್ತೈತಿ. ನಾನೆಂದು ಇದು ಮಾಡೋದು ನೋಡಿಲ್ಲಲ್ಲ. ಇನ್ನಿಷ್ಟು ಇರ್ಬೇಕು ಸಾಕ್ತೀವಿ. ರೈಟ್ ಮನೆಗೆ ತೊಳ್ಕೊಂತೀನಿ ನೋಡಪ್ಪ. ನನಗೇನು ಕೈ, ನಾನು ಇನ್ನಂಗೆಲ್ಲ ಹುಳ ಎಲ್ಲ ಮುಟ್ಟಿ ಇದು ಮಾಡಲ್ಲ. ಕೆಟ್ಟಿರೋ ಹುಳ ಇದ್ರೆ ಹಂಗೆ ಕಡ್ಡೆಗೆ ಒಳಸ್ಬಿಡ್ತೀನಿ, ನನ್ನ ಕೈಯಾಗ ಮುಟ್ಟೋದೇ ಇಲ್ಲ ಅವನ್ನ. ನೀ ಅವನು ಇಸಿಕ್ಕೊಂಡು ಹುಳ ಎಲ್ಲ ಇಸಿಕ್ಕೊಂಡು ಕೂಕೊಂಡ್ರೆ ನೋಡಿ ಮುಗೀತು. ಮನೆ ಹತ್ರ ಹೋಗ್ಬೇಕು ಈಗ. ಇನ್ನೇನು ಹುಡುಗರು ಬರೋ ಟೈಮ್ ಆಯಿತು. ಯಾವಾಗ ಬರಪ್ಪ ನೀನು? ಅಯ್ಯಪ್ಪ, ಇಲ್ಲಿ ನೋಡಿ ಎಷ್ಟೊಂದು ಹುಳ ಇಲ್ಲಿ ಕಿಟಕಿಗೆ ಪೂರ್ತಿ ಹುಳ ಐತಿ. ಎಷ್ಟೊಂದು ಹುಳ ಐತಿ ಕಿಟಕಿಗೆ. ಮನೆಗೆ ಹೋಗ್ಬೇಕು ಇನ್ನೇನು. ಮತ್ತೆ ಹುಡುಗರು ಬಂದು ವೆಯ್ಟ್ ಮಾಡ್ತಿರ್ತಾರೆ. ಆಮೇಲೆ ಇಲ್ಲ, ಆಮೇಲೆ ತಾತ ತಗೊಂಡತ್ತು. ಮತ್ತು ಹುಡುಗರು ಬರ್ತಾರಲ್ಲ, ಅವರು ಪಾಪ ಬೀಗ ಇಲ್ಲ ಅಂದರೆ ಏನು ಮಾಡ್ತಾರೆ, ಅವರು ವೆಯ್ಟ್ ಮಾಡಬೇಕು, ಹೊರಗಡೆ ನಿಂತ್ಕೋಬೇಕಾಗುತ್ತೆ. ಅದಕ್ಕೆ ಬಂದರೆ ಏನು ನಿಂತ್ಕೊಳ್ಳಲ್ಲ, ವೆಯ್ಟ್ ಮಾಡ್ಕೊಂಡು ಯಾರ ಹತ್ರನಾದರೂ ಫೋನ್ ಮಾಡಿಸ್ಬಿಡ್ತಾರೆ. ನಂಬರ್ ಗೊತ್ತಲ್ಲ ಅವ್ರಿಗೇನು, ಬಂದಿದ್ದ ತಕ್ಷಣ ಕಣ್ಣಿಗೆ ಕಾಣಿಸ್ಬೇಕು. ಇಲ್ಲ ಯಾರ ಹತ್ರನಾದರೂ ಫೋನ್ ಮಾಡಿಸ್ಬಿಡ್ತಾರೆ, ಮಮ್ಮಿ ಎಲ್ಲಿಗೆ ಹೋಗಿದ್ದೀರಾ ಅಂತ. ಟೈಮ್ ಆಯಿತು, ಆಗೋವರೆಗೂ ಇಕ್ಕಬೇಡ. ಗೈಸ್ ನೋಡಿ, ಹೊಲ್ದ ಹತ್ರ ಒಂದಿದ್ದು ಚಂದ್ರಿಕೆ ಎಲ್ಲ ಹಿಂಗೆ ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೀವಿ ನೋಡ್ರಿ. ಚಂದ್ರಿಕೆ ಎಲ್ಲ ಬಿಸಿಲಿಗೆ ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ಒಳಗಡೆ ಎತ್ತಿಡೋದು. ಅಂದರೆ ಗೂಡು ಮೆತ್ತಗಿರ್ತಾವಲ್ವ, ಬಿಸಿಲಿಗೆ ಇಕ್ಕಿದ್ರೆ ಸ್ವಲ್ಪ ಗಟ್ಟಿ ಬರ್ತವೆ ಅಂತಂದು ನಾಳೆಕೇನೆ ಬಿಡಿಸ್ಬೇಕು. ನಾಳೆ ಕೂಲರ್ ಬರ್ತಾರೆ, ಸೊ ನಾಳೆ ಬಿಡಿಸ್ಬೇಕು ಚಂದ್ರಿಕೆ ಎಲ್ಲನ. ಇವತ್ತೇ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಾಳೆ ಬಂದಿದ್ದ ತಕ್ಷಣ ಬಿಡಿಸ್ಲಿಕ್ಕೆ ಸರಿ ಹೋಗುತ್ತೆ. ಮತ್ತು ನಾಳೆ ಬಂದು ಬಿಸಿಲಿಗೆ ಇಕ್ಕೊಂಡು ಬಿಡಿಸೋಕೆ ಅಂದರೆ ಆಗೋದಿಲ್ಲ. ಮತ್ತು ಮಳೆ ಟೈಮ್ ಬೇರೆ, ಮಳೆ ಯಾವಾಗ ಬರುತ್ತೋ ಗೊತ್ತಾಗಲ್ಲ. ಅದಕ್ಕೆ ಇವತ್ತೆಲ್ಲ ಬಿಸಿಲಿಗೆ ಇಕ್ಕಿ ಎತ್ತಿಕ್ಕಬೇಕು. 5 ನಿಮಿಷ ಬಿಸಿಲಿಗೆ ಇಕ್ಕೋದಷ್ಟೇ, ಆಮೇಲೆ ಎತ್ತಿಕ್ಕೋದು. ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ ಇದನ್ನು ಕಟ್ ಮಾಡ್ತಾವ್ರೆ, ಕಡ್ಡಿ ಕಟ್ ಮಾಡ್ತಾವ್ರಾಗ ಅಲ್ಲಿ ಕಾಣಿಸ್ತಾರೆ ನೋಡ್ರಿ. ಅಲ್ಲಿ ಆ ಕಡೆಗೆ ಕಾಣಿಸಲ್ಲ, ಅಲ್ಲವ್ರೆ ಕಡ್ಡಿ ಕಟ್ ಮಾಡ್ತಾವ್ರೆ. ಅಂದರೆ
ಸೊಪ್ಪು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹಣ್ಣಾಗಿತ್ತು ಸೊಪ್ಪು, ಅದನ್ನೆಲ್ಲ ಬುಡ್ದಾಗ ಹಂಗೆ ಬಿಟ್ಟು ಮೇಲ್ಗಡೆ ಇದು ಸೊಪ್ಪು ಕಟ್ ಮಾಡ್ಕೊಂಡಿದ್ರು ಮೇವಾಕಕ್ಕೆ. ಅದಕ್ಕೆ ಇವಾಗ ಚಿಗುರುತ್ತಲ್ಲ, ಇವಾಗ ಸಮ ಮಾಡಬೇಕು, ಕಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ಸಮ ಮಾಡಬೇಕಲ್ಲ, ಅದಕ್ಕೆ ಕಟ್ ಮಾಡ್ತಾವ್ರು. ಹಂಗೆ ಬಿಟ್ಟರೆ ಮತ್ತು ಅದರಲ್ಲೇ ಚಿಗುರು ಬಿಡುತ್ತದು ಅಂತ. ಮುಚ್ಕೊಂತೈತೆ ಬಿಸಿಲು ಕಾಯ್ತೈತೆ, ಮುಚ್ಕೊತೈತೆ ಬಿಸಿಲು ಕಾಯ್ತೈತೆ. ಆಯ್ತೇನಜ್ಜಿ ಎತ್ತಿಕನ ಇನ್ನೊಂದು 5 ನಿಮಿಷ ಅಂತ ಅಜ್ಜಿ ಇಂಗ್ಲೀಷು 5 ನಿಮಿಷ, ಇನ್ನೊಂದು 5 ನಿಮಿಷ. ಸೊ ವಯಸ್ಸು ಹೊಲ್ತಗಳಿಂದ ಆವಾಗಲೇ ಬಂದುಬಿಟ್ಟು ಊಟ ಮಾಡಿ ನಮ್ಮ ಮನೇಲಿ ಊಟ ಮಾಡಿಕೊಂಡು ಅಜ್ಜಿಗೆ ಮತ್ತು ಟೀ ಕಾಸು ಕೊಟ್ಟೆ. ಟೀ ತೊಗೊಂಡ್ಬಿಟ್ಟು ಹೊಲ್ದತ್ರ ಹೋದ್ರು, ಬಟ್ಟೆಲ್ಲ ತೀಡ್ಕೊಬಿಟ್ಟೈತೆ. ಸೊ ಹೊಲ್ದತ್ರ ಹೋದ್ರು, ಟೀ ತೊಗೊಂಡು. ನಾನು ಹೋಗಲಿಲ್ಲ ಮತ್ತೆ, ಯಾಕಂದರೆ ಇನ್ನೇನು ಮಕ್ಕಳು ಬರೋ ಟೈಮ್ ಆಯ್ತಲ್ಲ, ಮಕ್ಕಳು ಬರೋ ಟೈಮ್ ಆಗುತ್ತೆ, ಮತ್ತು ಹೋಗಿ ಬರೋದು ನಮ್ಮ ಹೊಲ ಬೇರೆ ದೂರ, ಕಗ್ಲ ಗಾಡೀಲಿ ಓಡಾಡಬೇಕು ಅಂತಂದು ಬರಲ್ಲ ಅಂತಂದೆ. ಸರಿ ಆಯಿತು ಬಿಡು ಅಂತಂದು ಹೊಲ್ದತ್ರ ಹೋದ್ರು ನಮ್ಮ ಮನೆಯವರೇ ಟೀ ತೊಗೊಂಬಿಟ್ಟು. ಸೊ ಇನ್ನೇನು ಮಕ್ಕಳು ಬರೋ ಟೈಮ್ ಆಯ್ತು. ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಮನೆ ಹತ್ರ ಬಂದು ವೀಡಿಯೋ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬಟ್ಟೆ ಎಲ್ಲ ತೊಳೆದಾಕಿದ್ದೆ, ಅವನ್ನೆಲ್ಲ ಮಡ್ಚಿಡ್ಬೇಕು. ಇನ್ನು ಸ್ವಲ್ಪ ಬಟ್ಟೆ ಇದ್ದಾವೆ ತೊಳೆಯೋವು, ತೊಳೆದಾಕಬೇಕು. ನೆನ್ನೆ ಏನಂದರೆ ನೆನ್ನೆನೂ ಚಂದ್ರಿಕೆ ಇಳಿಸ್ಲಿಕ್ಕೆ ಹೋಗಿದ್ವಲ್ಲ, ನಮ್ಮ ಆಂಟಿ ಬೇರೆ ಬಂದಿತ್ತು. ಸೊ ಆಂಟಿ ಬೇರೆ ಬಂದಿತ್ತಲ್ಲ, ನನಗೆ ಯಾರನ್ನ ಗೆಸ್ಟ್ಗಳು ಬಂದರೆ ಏನಾದರೂ ಕೆಲಸ ಮಾಡ್ಲಿಕ್ಕೆ ಬೇಜಾರು, ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ಬೇಕು. ಯಾಕಂದರೆ ಅವ್ರಿಗೆ ಬೋರ್ ಆಗುತ್ತೆ, ನಾವು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಬಂದಿರೋ ಅಂಥವ್ರಿಗೆ ಬೋರ್ ಆಗುತ್ತಲ್ವ. ಅದಕ್ಕೋಸ್ಕರ ಆಂಟಿ ಬಂದಿದ್ರಲ್ಲ, ಅದಕ್ಕೆ ಏನು ಬಟ್ಟೆ ತೊಳೆಯೋಕ್ಕೆ ಹೋಗಿರಲಿಲ್ಲ. ಮತ್ತು ಹೊಲ್ದತ್ರ ಹೋದ್ವಿ, ಚಂದ್ರಿಕೆ ಇಳಿಸ್ವಿ, ಬರೋದು ಸ್ವಲ್ಪ ಲೇಟ್ ಆಯಿತು, 4:15 ಆಯಿತು. ಇನ್ನೇನು ಮಕ್ಕಳು ಬರೋ ಟೈಮಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಬಟ್ಟೆ ತೊಳೆದಾಕ್ತೆ. ಜಾಸ್ತಿ ಇದ್ವು, ಬಟ್ ಸ್ವಲ್ಪ ಮಾತ್ರ ತೊಳೆದಾಕ್ತೆ. ಯೂನಿಫಾರ್ಮು ಒಂದಷ್ಟು ಮಾತ್ರ ಬಟ್ಟೆ ತೊಳೆದಾಕ್ಬಿಟ್ಟು ಒಣಾಕಿದ್ದೆ. ಅವನ್ನ ಈಗ ತಂದಿದ್ದೀನಿ, ಮಡ್ಚಿಡಬೇಕು. ಹೋಗ್ಬೇಕಾದ್ರೆ ಆರ್ಕೊಂಡಿರಲಿಲ್ಲ, ಬೆಳಗ್ಗೆ ಹೋಗ್ಬೇಕಾದ್ರೆ, ಅದಕ್ಕೆ ಹಂಗೆ ಬಿಟ್ಟು ಹೋಗಿದ್ದೆ. ಸೊ ಈಗ ಎತ್ಕೊಂಡ್ಬಂದು ಇಟ್ಟಿದ್ದೀನಿ, ಮಡ್ಚಿಡ್ಬೇಕೀಗ. ಇನ್ನು ಸ್ವಲ್ಪ ಇರವ, ನಾಳೆನೂ ಆಗೋಲ್ಲ, ನಾಡ್ದು ಯಾವಾಗಾದ್ರೂ ತೊಳ್ಕೊಂಡ್ರೆ ಆಯಿತು ಅಂತ ಸುಮ್ಮನಾಗಿದ್ದೀನಿ. ಅವೇನೇ ಎಮರ್ಜೆನ್ಸಿ ಬೇಕಾಗಲ್ವಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟೆ. ಸೊ ಇವಾಗ ಮಕ್ಕಳು ಬರ್ತಾರೆ, ಇನ್ನೇನು ಅವ್ರಿಗೆ ಹಾಲು ಕಾಸ್ಬಿಟ್ಟು ರೆಡಿ ಮಾಡಿಟ್ರೆ ಬಂದುಬಿಟ್ಟು ಹಾಲು ಕೊಡ್ದು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದು ಆಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ಕೂಡ ಇಷ್ಟೇ, ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.